ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಈಗ ಪೆಟ್ಟು ಬಿದ್ದಿದೆ. ಸರ್ಕಾರ ಈ ಸಂಬಂಧ ಬೇರೆ ಬೇರೆ ಇಲಾಖೆಯ ಹಣವನ್ನ ಈಗ ಬಳಸಿಕೊಳ್ತಾ ಇದೆ. ಗ್ಯಾರಂಟಿ ಹೊರೆಯಾಗ್ತಾ ಇದೆ ಅನ್ನೋದು ಇಲ್ಲಿರುವಂತ ವಿಚಾರ. ನೋಡಿ, ಪಂಚ ಗ್ಯಾರಂಟಿಗಾಗಿ ಸಿದ್ದರಾಮಯ್ಯನವರು ಸಾಲ ಮಾಡಿದ್ದಾರೆ. ಸಿಎಜಿ ವರದಿಯಲ್ಲಿ ಸರ್ಕಾರದ ಬಂಡವಾಳ ಈಗ ಬಯಲಾಗಿದೆ. 2023-24ರಲ್ಲಿ ಬರೋಬ್ಬರಿ 63,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಅನ್ನೋದು ಈಗ ವರದಿಯಲ್ಲಿ ಬಯಲಾಗಿದೆ. ರಾಜಸ್ವ ವೆಚ್ಚದಲ್ಲಿ 15% 5 ಗ್ಯಾರಂಟಿ ಪಾಲಾಗಿದೆ. ರಾಜಸ್ವ ವೆಚ್ಚದಲ್ಲಿ ಅಂದ್ರೆ ತೆರಿಗೆಯಲ್ಲಿ 15% ಗ್ಯಾರಂಟಿಯ ಪಾಲಾಗಿದೆ ಅನ್ನೋದು ಕೂಡ ಇಲ್ಲಿ ತಿಳಿದಿರುವಂತ ವಿಚಾರ. ಗೃಹಲಕ್ಷ್ಮಿ ಯೋಜನೆಗೆ 16,964 ಕೋಟಿ ರೂಪಾಯಿ ಇವರು ಭರಿಸಿದ್ದಾರೆ. ಗೃಹ ಜ್ಯೋತಿ ಯೋಜನೆಗೆ 8,900 ಕೋಟಿ ರೂಪಾಯಿ ಇವರು ವೆಚ್ಚ ಮಾಡಿದ್ದಾರೆ. ಅನ್ನಭಾಗ್ಯಕ್ಕೆ 7,384 ಕೋಟಿ ರೂಪಾಯಿ ಇವರು ಸಾಲ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ. ಶಕ್ತಿ ಯೋಜನೆಗೆ 3,800 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಶಕ್ತಿ ಯೋಜನೆಗೆ ಯುವ ನಿಧಿಗಾಗಿ 88 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೊರೆಯಾಗಿದೆ. ವಿತ್ತೀಯ ಕೊರತೆ 65,522 ಕೋಟಿ ರೂಪಾಯಿಗೆ ಹೆಚ್ಚಳ ಆಗಿದೆ. ಏನ್ ಮಾಡುತ್ತೆ ಸರ್ಕಾರ ಅನ್ನೋದು ಕಾದು ನೋಡಬೇಕಾದಂತ ವಿಚಾರ. ಗ್ಯಾರಂಟಿ ಯೋಜನೆಗಳಿಂದಾಗಿ ಈ ಸರ್ಕಾರ ಬರ್ಬಾದಾಗಿ ಹೋಗಿದೆ. ಸಾಲದ ಮೇಲೆ ಸಾಲ ಮಾಡ್ಕೊಂಡಿದೆ. ಬೇರೆ ಬೇರೆ ಇಲಾಖೆ ಹಣವನ್ನ ಈ ಗ್ಯಾರಂಟಿಗೆ ಬಳಸ್ಕೊಂಡಿದೆ. ಆ ಮೂಲಕ ಸರ್ಕಾರದ ಬೊಕ್ಕಸ ಬರಿದಾಗಿ ಹೋಗಿದೆ. ಓಕೆ ನೋಡಿ, ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಈಗ ಪೆಟ್ಟು ಬಿದ್ದಿದೆ. ಸರ್ಕಾರ ಈ ಸಂಬಂಧ ಬೇರೆ ಬೇರೆ ಇಲಾಖೆಯ ಹಣವನ್ನ ಈಗ ಬಳಸಿಕೊಳ್ತಾ ಇದೆ. ಗ್ಯಾರಂಟಿ ಹೊರೆಯಾಗ್ತಾ ಇದೆ ಅನ್ನೋದು ಇಲ್ಲಿರುವಂತ ವಿಚಾರ. ನೋಡಿ, ಪಂಚ ಗ್ಯಾರಂಟಿಗಾಗಿ ಸಿದ್ದರಾಮಯ್ಯನವರು ಸಾಲ ಮಾಡಿದ್ದಾರೆ. ಸಿಎಜಿ ವರದಿಯಲ್ಲಿ ಸರ್ಕಾರದ ಬಂಡವಾಳ ಈಗ ಬಯಲಾಗಿದೆ. 2023-24ರಲ್ಲಿ ಬರೋಬ್ಬರಿ 63,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಅನ್ನೋದು ಈಗ ವರದಿಯಲ್ಲಿ ಬಯಲಾಗಿದೆ. ರಾಜಸ್ವ ವೆಚ್ಚದಲ್ಲಿ 15% 5 ಗ್ಯಾರಂಟಿ ಪಾಲಾಗಿದೆ. ರಾಜಸ್ವ ವೆಚ್ಚದಲ್ಲಿ ಅಂದ್ರೆ ತೆರಿಗೆಯಲ್ಲಿ 15% ಗ್ಯಾರಂಟಿಯ ಪಾಲಾಗಿದೆ ಅನ್ನೋದು ಕೂಡ ಇಲ್ಲಿ ತಿಳಿದಿರುವಂತ ವಿಚಾರ. ಗೃಹಲಕ್ಷ್ಮಿ ಯೋಜನೆಗೆ 16,964 ಕೋಟಿ ರೂಪಾಯಿ ಇವರು ಭರಿಸಿದ್ದಾರೆ. ಗೃಹ ಜ್ಯೋತಿ ಯೋಜನೆಗೆ 8,900 ಕೋಟಿ ರೂಪಾಯಿ ಇವರು ವೆಚ್ಚ ಮಾಡಿದ್ದಾರೆ. ಅನ್ನಭಾಗ್ಯಕ್ಕೆ 7,384 ಕೋಟಿ ರೂಪಾಯಿ ಇವರು ಸಾಲ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ. ಶಕ್ತಿ ಯೋಜನೆಗೆ 3,800 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಶಕ್ತಿ ಯೋಜನೆಗೆ ಯುವ ನಿಧಿಗಾಗಿ 88 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೊರೆಯಾಗಿದೆ. ವಿತ್ತೀಯ ಕೊರತೆ 65,522 ಕೋಟಿ ರೂಪಾಯಿಗೆ ಹೆಚ್ಚಳ ಆಗಿದೆ. ಏನ್ ಮಾಡುತ್ತೆ ಸರ್ಕಾರ ಅನ್ನೋದು ಕಾದು ನೋಡಬೇಕಾದಂತ ವಿಚಾರ. ಗ್ಯಾರಂಟಿ ಯೋಜನೆಗಳಿಂದಾಗಿ ಈ ಸರ್ಕಾರ ಬರ್ಬಾದಾಗಿ ಹೋಗಿದೆ. ಸಾಲದ ಮೇಲೆ ಸಾಲ ಮಾಡ್ಕೊಂಡಿದೆ. ಬೇರೆ ಬೇರೆ ಇಲಾಖೆ ಹಣವನ್ನ ಈ ಗ್ಯಾರಂಟಿಗೆ ಬಳಸ್ಕೊಂಡಿದೆ. ಆ ಮೂಲಕ ಸರ್ಕಾರದ ಬೊಕ್ಕಸ ಬರಿದಾಗಿ ಹೋಗಿದೆ. ಓಕೆ ನೋಡಿ, ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಈಗ ಪೆಟ್ಟು ಬಿದ್ದಿದೆ. ಸರ್ಕಾರ ಈ ಸಂಬಂಧ ಬೇರೆ ಬೇರೆ ಇಲಾಖೆಯ ಹಣವನ್ನ ಈಗ ಬಳಸಿಕೊಳ್ತಾ ಇದೆ. ಗ್ಯಾರಂಟಿ ಹೊರೆಯಾಗ್ತಾ ಇದೆ ಅನ್ನೋದು ಇಲ್ಲಿರುವಂತ ವಿಚಾರ. ನೋಡಿ, ಪಂಚ ಗ್ಯಾರಂಟಿಗಾಗಿ ಸಿದ್ದರಾಮಯ್ಯನವರು ಸಾಲ ಮಾಡಿದ್ದಾರೆ. ಸಿಎಜಿ ವರದಿಯಲ್ಲಿ ಸರ್ಕಾರದ ಬಂಡವಾಳ ಈಗ ಬಯಲಾಗಿದೆ. 2023-24ರಲ್ಲಿ ಬರೋಬ್ಬರಿ 63,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಅನ್ನೋದು ಈಗ ವರದಿಯಲ್ಲಿ ಬಯಲಾಗಿದೆ. ರಾಜಸ್ವ ವೆಚ್ಚದಲ್ಲಿ 15% 5 ಗ್ಯಾರಂಟಿ ಪಾಲಾಗಿದೆ. ರಾಜಸ್ವ ವೆಚ್ಚದಲ್ಲಿ ಅಂದ್ರೆ ತೆರಿಗೆಯಲ್ಲಿ 15% ಗ್ಯಾರಂಟಿಯ ಪಾಲಾಗಿದೆ ಅನ್ನೋದು ಕೂಡ ಇಲ್ಲಿ ತಿಳಿದಿರುವಂತ ವಿಚಾರ. ಗೃಹಲಕ್ಷ್ಮಿ ಯೋಜನೆಗೆ 16,964 ಕೋಟಿ ರೂಪಾಯಿ ಇವರು ಭರಿಸಿದ್ದಾರೆ. ಗೃಹ ಜ್ಯೋತಿ ಯೋಜನೆಗೆ 8,900 ಕೋಟಿ ರೂಪಾಯಿ ಇವರು ವೆಚ್ಚ ಮಾಡಿದ್ದಾರೆ. ಅನ್ನಭಾಗ್ಯಕ್ಕೆ 7,384 ಕೋಟಿ ರೂಪಾಯಿ ಇವರು ಸಾಲ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ. ಶಕ್ತಿ ಯೋಜನೆಗೆ 3,800 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಶಕ್ತಿ ಯೋಜನೆಗೆ ಯುವ ನಿಧಿಗಾಗಿ 88 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೊರೆಯಾಗಿದೆ. ವಿತ್ತೀಯ ಕೊರತೆ 65,522 ಕೋಟಿ ರೂಪಾಯಿಗೆ ಹೆಚ್ಚಳ ಆಗಿದೆ.
ಏನ್ ಮಾಡುತ್ತೆ ಸರ್ಕಾರ ಅನ್ನೋದು ಕಾದು ನೋಡಬೇಕಾದಂತ ವಿಚಾರ. ಗ್ಯಾರಂಟಿ ಯೋಜನೆಗಳಿಂದಾಗಿ ಈ ಸರ್ಕಾರ ಬರ್ಬಾದಾಗಿ ಹೋಗಿದೆ, ಸಾಲದ ಮೇಲೆ ಸಾಲ ಮಾಡ್ಕೊಂಡಿದೆ, ಬೇರೆ ಬೇರೆ ಇಲಾಖೆ ಹಣವನ್ನ ಈ ಗ್ಯಾರಂಟಿಗೆ ಬಳಸ್ಕೊಂಡಿದೆ. ಆ ಮೂಲಕ ಸರ್ಕಾರದ ಬೊಕ್ಕಸ ಬರಿದಾಗಿ ಹೋಗಿದೆ. ಓಕೆ ನೋಡಿ, ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಈಗ ಪೆಟ್ಟು ಬಿದ್ದಿದೆ. ಸರ್ಕಾರ ಈ ಸಂಬಂಧ ಬೇರೆ ಬೇರೆ ಇಲಾಖೆಯ ಹಣವನ್ನ ಈಗ ಬಳಸಿಕೊಳ್ತಾ ಇದೆ. ಗ್ಯಾರಂಟಿ ಹೊರೆಯಾಗ್ತಾ ಇದೆ ಅನ್ನೋದು ಇಲ್ಲಿರುವಂತ ವಿಚಾರ. ನೋಡಿ, ಪಂಚ ಗ್ಯಾರಂಟಿಗಾಗಿ ಸಿದ್ದರಾಮಯ್ಯನವರು ಸಾಲ ಮಾಡಿದ್ದಾರೆ. ಸಿಎಜಿ ವರದಿಯಲ್ಲಿ ಸರ್ಕಾರದ ಬಂಡವಾಳ ಈಗ ಬಯಲಾಗಿದೆ. 2023-24ರಲ್ಲಿ ಬರೋಬ್ಬರಿ 63,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಅನ್ನೋದು ಈಗ ವರದಿಯಲ್ಲಿ ಬಯಲಾಗಿದೆ. ರಾಜಸ್ವ ವೆಚ್ಚದಲ್ಲಿ 15% 5 ಗ್ಯಾರಂಟಿ ಪಾಲಾಗಿದೆ. ರಾಜಸ್ವ ವೆಚ್ಚದಲ್ಲಿ ಅಂದ್ರೆ ತೆರಿಗೆಯಲ್ಲಿ 15% ಗ್ಯಾರಂಟಿಯ ಪಾಲಾಗಿದೆ ಅನ್ನೋದು ಕೂಡ ಇಲ್ಲಿ ತಿಳಿದಿರುವಂತ ವಿಚಾರ. ಗೃಹಲಕ್ಷ್ಮಿ ಯೋಜನೆಗೆ 16,964 ಕೋಟಿ ರೂಪಾಯಿ ಇವರು ಭರಿಸಿದ್ದಾರೆ. ಗೃಹ ಜ್ಯೋತಿ ಯೋಜನೆಗೆ 8,900 ಕೋಟಿ ರೂಪಾಯಿ ಇವರು ವೆಚ್ಚ ಮಾಡಿದ್ದಾರೆ. ಅನ್ನಭಾಗ್ಯಕ್ಕೆ 7,384 ಕೋಟಿ ರೂಪಾಯಿ ಇವರು ಸಾಲ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ. ಶಕ್ತಿ ಯೋಜನೆಗೆ 3,800 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಶಕ್ತಿ ಯೋಜನೆಗೆ ಯುವ ನಿಧಿಗಾಗಿ 88 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೊರೆಯಾಗಿದೆ. ವಿತ್ತೀಯ ಕೊರತೆ 65,522 ಕೋಟಿ ರೂಪಾಯಿಗೆ ಹೆಚ್ಚಳ ಆಗಿದೆ. ಏನ್ ಮಾಡುತ್ತೆ ಸರ್ಕಾರ ಅನ್ನೋದು ಕಾದು ನೋಡಬೇಕಾದಂತ ವಿಚಾರ. ಗ್ಯಾರಂಟಿ ಯೋಜನೆಗಳಿಂದಾಗಿ ಈ ಸರ್ಕಾರ ಬರ್ಬಾದಾಗಿ ಹೋಗಿದೆ, ಸಾಲದ ಮೇಲೆ ಸಾಲ ಮಾಡ್ಕೊಂಡಿದೆ, ಬೇರೆ ಬೇರೆ ಇಲಾಖೆ ಹಣವನ್ನ ಈ ಗ್ಯಾರಂಟಿಗೆ ಬಳಸ್ಕೊಂಡಿದೆ. ಆ ಮೂಲಕ ಸರ್ಕಾರದ ಬೊಕ್ಕಸ ಬರಿದಾಗಿ ಹೋಗಿದೆ. ಓಕೆ ನೋಡಿ, ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಈಗ ಪೆಟ್ಟು ಬಿದ್ದಿದೆ. ಸರ್ಕಾರ ಈ ಸಂಬಂಧ ಬೇರೆ ಬೇರೆ ಇಲಾಖೆಯ ಹಣವನ್ನ ಈಗ ಬಳಸಿಕೊಳ್ತಾ ಇದೆ. ಗ್ಯಾರಂಟಿ ಹೊರೆಯಾಗ್ತಾ ಇದೆ ಅನ್ನೋದು ಇಲ್ಲಿರುವಂತ ವಿಚಾರ. ನೋಡಿ, ಪಂಚ ಗ್ಯಾರಂಟಿಗಾಗಿ ಸಿದ್ದರಾಮಯ್ಯನವರು ಸಾಲ ಮಾಡಿದ್ದಾರೆ. ಸಿಎಜಿ ವರದಿಯಲ್ಲಿ ಸರ್ಕಾರದ ಬಂಡವಾಳ ಈಗ ಬಯಲಾಗಿದೆ. 2023-24ರಲ್ಲಿ ಬರೋಬ್ಬರಿ 63,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಅನ್ನೋದು ಈಗ ವರದಿಯಲ್ಲಿ ಬಯಲಾಗಿದೆ. ರಾಜಸ್ವ ವೆಚ್ಚದಲ್ಲಿ 15% 5 ಗ್ಯಾರಂಟಿ ಪಾಲಾಗಿದೆ. ರಾಜಸ್ವ ವೆಚ್ಚದಲ್ಲಿ ಅಂದ್ರೆ ತೆರಿಗೆಯಲ್ಲಿ 15% ಗ್ಯಾರಂಟಿಯ ಪಾಲಾಗಿದೆ ಅನ್ನೋದು ಕೂಡ ಇಲ್ಲಿ ತಿಳಿದಿರುವಂತ ವಿಚಾರ. ಗೃಹಲಕ್ಷ್ಮಿ ಯೋಜನೆಗೆ 16,964 ಕೋಟಿ ರೂಪಾಯಿ ಇವರು ಭರಿಸಿದ್ದಾರೆ. ಗೃಹ ಜ್ಯೋತಿ ಯೋಜನೆಗೆ 8,900 ಕೋಟಿ ರೂಪಾಯಿ ಇವರು ವೆಚ್ಚ ಮಾಡಿದ್ದಾರೆ. ಅನ್ನಭಾಗ್ಯಕ್ಕೆ 7,384 ಕೋಟಿ ರೂಪಾಯಿ ಇವರು ಸಾಲ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ. ಶಕ್ತಿ ಯೋಜನೆಗೆ 3,800 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಶಕ್ತಿ ಯೋಜನೆಗೆ ಯುವ ನಿಧಿಗಾಗಿ 88 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೊರೆಯಾಗಿದೆ. ವಿತ್ತೀಯ ಕೊರತೆ 65,522 ಕೋಟಿ ರೂಪಾಯಿಗೆ ಹೆಚ್ಚಳ ಆಗಿದೆ. ಏನ್ ಮಾಡುತ್ತೆ ಸರ್ಕಾರ ಅನ್ನೋದು ಕಾದು ನೋಡಬೇಕಾದಂತ ವಿಚಾರ. ಗ್ಯಾರಂಟಿ ಯೋಜನೆಗಳಿಂದಾಗಿ ಈ ಸರ್ಕಾರ ಬರ್ಬಾದಾಗಿ ಹೋಗಿದೆ, ಸಾಲದ ಮೇಲೆ ಸಾಲ ಮಾಡ್ಕೊಂಡಿದೆ, ಬೇರೆ ಬೇರೆ ಇಲಾಖೆ ಹಣವನ್ನ ಈ ಗ್ಯಾರಂಟಿಗೆ ಬಳಸ್ಕೊಂಡಿದೆ. ಆ ಮೂಲಕ ಸರ್ಕಾರದ ಬೊಕ್ಕಸ ಬರಿದಾಗಿ ಹೋಗಿದೆ. ಓಕೆ ನೋಡಿ,